ಈಗ ಗಾಳಿ ಇದು ಒಟ್ಟ 2 ಎಕರೆ ಹೊಲ ಐತೆ. 2 ಎಕರೆ ಹೊಲದೊಳಗ ಬದುನ್ಯಾಗ ತೆಗಿಬಾರ್ದು ಮಣ್ಣು, ಮತ್ತ ಸರ ಅದು ಇದ್ದಲ್ಲಿ ತೆಗಿಬಾರ್ದು, ಗಿಡದ ಬುಡಕ್ಕೂ ತೆಗಿಬಾರ್ದು, ಎಲ್ಲರ ತಿಪ್ಪಿ ಗೊಬ್ಬರ ಹೇರದಲ್ಲಿ ತೆಗಿಬಾರ್ದು. ಮೊದ್ಲೇಕನ ಇನ್ನು ಹೊಲ ಉಳುಮೆ ಮಾಡೋದಕ್ಕಿಂತ ಮೊದ್ಲ ಮಣ್ಣು ತೆಗಿಬೇಕು. ಈಗ ಕೊಯ್ಲಾಗೈತಿ, ಈಗ ಖಾಲಿ ಐತಿ ಹೊಲ, ಅದನ್ನ ಹೆಂಗ್ ತೆಗಿಬೇಕಂದ್ರ ಈಗ ಜಡ್ಡ ಆಕಾರವಾಗಿ ಹಿಂಗೊಂದು ಹಿಂಗ ಹಿಂಗ ಮಾಡಿದಾಗ ಇಲ್ಲೊಂದು ಕಲ್ಲು ತಗೋರಿ ಹಿಂಗಾದಾಗ ಇಲ್ಲೊಂದು ಗುದ್ ತಕ್ಕಬೇಕು, ಇಲ್ಲೊಂದು 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 ಹಿಂಗ ಈ ತರ ಗುಂಡಿ ಹೊಡೆದು ಓಟು ಹೊಲ ತುಂಬ ಅಲ್ಲೊಂದ್ ಇಲ್ಲೊಂದ್ ಮಾಡಿ ತಕ್ಕಬೇಕು. ಈ ಗುದ್ ಹೊಡೆದಿರ್ತೇವಲ್ಲ, ಈ ಗುದ್ ಹೊಡೆದಾಗ ಇದು ಓಟು ತೆಗೆದು ಇದನ್ನ ತಗೊಳಂಗಿಲ್ಲ ಮಣ್ಣು ಪರೀಕ್ಷೆ ಮಾಡಕ. ಮತ್ ಏನ್ ಮಾಡ್ತೇವಲ್ಲ ಇದನ್ನ ತಕ್ಕೋಬೇಕು ಹಿಂಗ. ಈ ಪದರ ಏನತ್ತಲ್ರಿ ಈಗ ಬರ್ಬೇಕು. ಮಣ್ಣು ಪರೀಕ್ಷೆ ಮಾಡಕ್ ಒಯ್ಯೋದು ಇದನ್ನ ಮಣ್ಣು ಪರೀಕ್ಷೆ ಮಾಡಕ್ ಒಯ್ಯಾಕಿದ ಈಗ ಇದನ್ನ ಕೊಚ್ಚಿರಿ. ನಿಮ್ಮ ಹೊಲ್ದಾಗ ಈ ತರ ತೆಗಿಬೇಕು ಅಂತ ಹೇಳಿ ತೋರ್ಸಾತೀನಿ. ಚೀಲ ಐತಿಲ್ಲ ಕೊಡ್ರಿ, ಇದನ್ನ ತೆಗಿ. ಕರಿ ಮಣ್ಣ ಬೇಕಂದ್ರೆ ಕೆರಿ ಮಣ್ಣು ಬೇಕಾ ಮತ್ ಕೆರಿಗೂ ಅಲ್ರಿ ಕರಿ ಮಣ್ಣ್ ರೀ ಮತ್ ಹೊಲಕ್ಕೂ ಎರಿಗೆ ಹೊಲಕ್ ಹೋಗ್ಬೇಕು. ಅದನ್ನ ಕೇಳಿ. ಹಿಂಗ ಒಂದ್ 8-10 ಹತ್ರ ಅಂದ್ರ ಒಂದ್ ಬುಟ್ಟಿ ಮಣ್ಣು ಸಿಗ್ತತಿ ನಿಮ್ಗೆ. ನಾವು ಇಲ್ಲಿ ಒಂದ ಹತ್ರ ಆಗಿರ್ತಿ ಅಷ್ಟೇ. ಇದು ಮಣ್ಣು ಕಟ್ಟಗಲ್ಲ. ಇದನ್ನ ಯಾವ ತರ ನೀವ್ ತಗೋಬೇಕಂದ್ರ ಇಷ್ಟು ಮಣ್ಣು ಗುದ್ ತೆಗದ್ರೆ ಅದನ್ನ ಹಿಂಗ ಮಾಡ್ಬೇಕು 4 ಭಾಗ. ಇದನ್ನ ತೆಗಿಬೇಕು, ಮತ್ತ ರೌಂಡ್ ಮಾಡ್ಬೇಕು. ಆಗಲೆಕ್ಕ ಇದನ್ನ ತೆಗಬೇಕು. ಈಗ ಇದನ್ನ ಏನ್ ಮಾಡ್ಬೇಕು, ಮಣ್ಣು ಪರೀಕ್ಷೆ ಮಾಡಕ್ ಒಯ್ಬೇಕು. ಬರೀ ಒಂದ್ ಅರ್ಧ ಕೆಜಿ ಈ ಮಣ್ಣ ಹಳಕ್ ಕಡ್ಡಿ ಕಸರು ಎಲ್ಲಾ ತೆಗೆದು ಒಂದ್ ಅರ್ಧ ಕೆಜಿ ಮಣ್ಣ ಆಗ್ಬೇಕು. ಇದ್ರೊಳಗ ನಿಮ್ದು ಹೊಲದ ಉತ್ತಾರ ಯಾರ ಹೆಸರ್ಲಿ ಐತಿ, ಹಿಂದ್ ಏನ್ ಬೆಳ್ದಿತ್ರಿ, ಮುಂದ್ ಏನ್ ಬೆಳಿಬೇಕು ಅನ್ನೋದನ್ನ ಬರದು ಒಂದ್ ಹಾಳಿನ ಇದ್ರೊಳಗ ಮಣ್ಣಾಗ ಮಡಚಿಟ್ಟು ಕೊಡ್ಬೇಕು ಮಣ್ಣು ಪರೀಕ್ಷೆ ಮಾಡೋದ. ಮಣ್ಣು ಪರೀಕ್ಷೆ ಯಾಕೆ ಮಾಡ್ಬೇಕಂತಂದ್ರ ಈಗ ಆರಾಮಿಲ್ಲ ಅಂತೇಳಿ ನಾವು ದವಾಖಾನೆ ಹೋಗ್ತೇವೆ, ಅಲ್ಲೇ ರಕ್ತ ಪರೀಕ್ಷೆ ಮಾಡ್ತಾರ. ನಾವು ಹೊಲಕ್ಕ ಆರಾಮ ಐತಿ ಇಲ್ಲ ಅನ್ನೋದು ನಮ್ಗ್ ಗೊತ್ತಾಗಲ್ಲ, ಅದು ಹೇಳದಲ್ಲ ಬಾಯ್ ಬಿಟ್ಟು ನಮಗ್ ಗೊತ್ತಾಗಲ್ಲ. ಅದಕ್ಕ ಅದ್ರೊಳಗ ಏನೈತಿ ಏನಿಲ್ಲ ಏನ್ ಹಾಕ್ಬೇಕು ಅನ್ನೋದನ್ನ ಪರೀಕ್ಷೆ ಮಾಡೋದ್ರ ಸಂಬಂಧ ಪರೀಕ್ಷೆ ಮಾಡ್ತೀವಿ. ಎಲ್ಲಾರು ರೈತರು ಮಹಿಳೆಯರು ಪರೀಕ್ಷೆ ಮಾಡ್ತೀವಿ. ಈ ಸಲ ಎಷ್ಟ್ ಮಂದಿ ಮಣ್ಣು ಪರೀಕ್ಷೆ ತೆಗೆದು